ನಿಮ್ಗೇನಾದ್ರೂ ಗ್ರೇ ಹೇರ್ಸ್ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ಏಜ್ ಕಮ್ಮಿ ಇತ್ತು ಅಂದರೆ ಕೂಡ ಗ್ರೇ ಹೇರ್ಸ್ ತುಂಬ ಜಾಸ್ತಿ ಬೆಳ್ಕೊಳ್ತಿತ್ತು ಅಂತಂದರೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಪ್ರೀಮೆಚ್ಯೂರ್ ಹೇರ್ ಗ್ರೇಯಿಂಗ್ ಆಲ್ಸೋ ನೋನ್ ಆಸ್ ಕ್ಯಾನಿಟೀಸ್ ಅಂತಂದ್ಬಿಟ್ಟು ನಾವೇನು ಕರಿತೀವಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದರ ಜೊತೆ ಒಂದಷ್ಟು ವರ್ಕಿಂಗ್ ಸೊಲ್ಯೂಷನ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಟರ್ನ್ ಯುವರ್ ಗ್ರೇ ಹೇರ್ ಇಂಟು ಕಂಪ್ಲೀಟ್ಲಿ ಬ್ಲ್ಯಾಕ್. ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಮೊದಲನೇದಾಗಿ ಹೇರ್ ಗ್ರೇ ಆಗಿ ಹೇಗೆ ಆಗುತ್ತೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಮ್ಮ ಹೇರ್ ಫಾಲಿಕಲ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಹೇರ್ ಕಲರ್ ಆಗಿ ಬೆಳೀತಾ ಬ್ಲ್ಯಾಕ್ ಏನಕ್ಕೆ ಇರುತ್ತೆ ಅಂತಂದ್ರೆ ಆಗಿ ಮೆಲನಿನ್ ಇಂದ. ಸೊ ಮೆಲನಿನ್ ಆಗಿ ಹೇಗೆ ನಮ್ಮ ಹೇರ್ಗೆ ಹೋಗುತ್ತೆ ಅಂದ್ರೆ ಮೆಲನೋಸೈಡ್ಸ್ ಇಂದ. ಸೊ ಈ ಮೆಲನೋಸೈಡ್ಸ್ ಏನ್ ಮಾಡುತ್ತೆ ಆಗಿ ನಮ್ಮ ಹೇರ್ ಒಳಗಡೆ ಇರೋಂಥ ಒಂದಷ್ಟು ಸೆಲ್, ಎಸ್ಪೆಷಲಿ ಕೆರಾಟಿನ್ ಇರೋಂಥ ಸೆಲ್ಸ್ ಒಳಗಡೆ ಮೆಲನಿನ್ ಆಗಿ ಪುಷ್ ಮಾಡ್ತಿರೋ ಕಾರಣದಿಂದ ಬ್ಲ್ಯಾಕ್ ಆಗಿ ಹೇರ್ ಬರುತ್ತೆ. ಸೊ ಏಜ್ ಆಗ್ತಾ ಆಗಿ ಈ ಮೆಲನಿನ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಅದು ಆಗಿ ಹೇರ್ ಫಾಲಿಕಲ್ ಒಳಗಡೆ ಪುಷ್ ಆಗೋದು ಕೂಡ ಕಮ್ಮಿ ಆಗೋದ್ರಿಂದ ಏಜ್ ಆಗ್ತಾ ಯೂಶಲ್ ಆಗೇನೆ ಒಂದಷ್ಟು ಗ್ರೇ ಆಗುತ್ತೆ, ಅದಾದ್ಮೇಲೆ ವೈಟ್ ಕಂಪ್ಲೀಟ್ ಆಗಿ ಆಗುತ್ತೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಅದು ಆಗಿ ಆಗುತ್ತೆ. ಬಟ್ ಈ ಮೆಲನಿನ್ ಆಗಿ ಪ್ರಾಪರ್ ಆಗಿ ನಿಮ್ಮ ಹೇರ್ ಫಾಲಿಕಲ್ ಏನಿದೆ ಅಲ್ಲ ಅದರಿಂದ ಮೆಲನೋಸೈಡ್ಸ್ ಪುಷ್ ಆಗ್ತಿಲ್ಲ ಅಂತಂದ್ರೆ ದೆನ್ ದೇರ್ ಇಸ್ ಅ ಪ್ರಾಬ್ಲಮ್. ಇದರಿಂದ ನಿಮಗೆ ಹೇರ್ ಗ್ರೇಯಿಂಗ್ ಏನಿದೆ ಅದು ಆಗ್ತಿರುತ್ತೆ. ಹಲವಾರು ರೀಸನ್ಸ್ ಇದೆ ಆಗಿ ಹೇರ್ ಗ್ರೇ ಆಗೋದಕ್ಕೆ. ಬಟ್ ಅದರೊಳಗಡೆ ಮೊದಲನೇದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ತುಂಬಾನೇ ಸ್ಟ್ರೆಸ್ ತಗೊಂತಿದ್ದೀರಾ ಅಂತಂದ್ರೆ, ಲೈಕ್ ಲಿಟ್ರಲಿ ಅದು ಯಾವ್ದ್ರಿಂದ ಬೇಕಂದ್ರೂ ಆಗಿರ್ಬೋದು. ಆಕ್ಚುಲಿ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಟಡೀಸ್ ರಿಲೇಟೆಡ್ ಎಕ್ಸಾಮ್ ಅಯ್ಯೋ ಅಂತಂದ್ಬಿಟ್ಟು ಫುಲ್ ಟೆನ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು. ಯಾವುದೇ ರೀತಿಯಾದ ಸ್ಟ್ರೆಸ್ ಆಗಿ ನಿಮ್ಮ ಬಾಡಿ ಒಳಗಡೆ ಮೈಂಡ್ ಒಳಗಡೆ ಬಿಲ್ಡಪ್ ಆಗ್ತಿತ್ತು ಅಂತಂದ್ರೆ ದೆನ್ ದೇರ್ ಇಸ್ ಅ ಪ್ರಾಬ್ಲಮ್. ಇದರಿಂದ ಕೂಡ ತುಂಬಾನೇ ಆಗುತ್ತೆ. ಅದಾದ ನಂತರ ನಿಮ್ಮ ಲೈಫ್ ಸ್ಟೈಲ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಯಾವ ಟೈಮಲ್ಲಿ ಬೇಕಂದ್ರೂ ಮಲ್ಕೊಳ್ಳೋದು, ಯಾವ ಟೈಮಲ್ಲಿ ಬೇಕಾದ್ರೆ ಎದ್ದೋಳೋದು, ನೈಟ್ ಎಲ್ಲ ಎದ್ದಿರೋದು, ಆಮೇಲೆ ಬೆಳಿಗ್ಗೆ ಹೊತ್ತೆಲ್ಲ ಮಲ್ಕೊಂಡಿರೋದು. ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಅ ಪ್ರಾಪರ್ ಸೈಕಲ್ ಅಂದ್ರೆ ಅದರಿಂದ ಕೂಡ ಆಗಿ ಈ ಪ್ರಾಬ್ಲಮ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಡಯಟ್ ಫಾಲೋ ಮಾಡಲೇಬೇಕು ಅಂತ ಇಲ್ಲ, ಬಟ್ ಆಗಿ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲಾನು ನೀವು ಇನ್ಕಾಪರೇಟ್ ಮಾಡ್ಕೊಂತಿಲ್ಲ ನಿಮ್ಮ ಡಯಟ್ ಒಳಗಡೆ ಏನೇನು ಬೇಕು ವೈಟಮಿನ್ಸ್, ಮಿನರಲ್ಸ್ ಎಲ್ಲ ನಿಮ್ಮ ಬಾಡಿ ಕೊಡ್ತಿಲ್ಲ ಅಂತಂದ್ರೆ ಕೂಡ ಆಗ್ತಿರುತ್ತೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಇವಾಗಿನ ಜನರೇಷನ್ ಒಳಗಡೆ ನಿಮ್ಮ ಹೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲಾನು ನೀವು ಜಾಸ್ತಿ ಯೂಸ್ ಮಾಡ್ತಾ ಬರ್ತೀರಾ ಅಂತಂದ್ರೆ ದೆನ್ ದಟ್ ಈಸ್ ಅ ಬಿಗ್ ನೋ. ನಿಜವಾಗ್ಲೂ ಅದನ್ನ ಯೂಸ್ ಮಾಡೋದ್ರಿಂದ ತುಂಬಾನೇ ಜಾಸ್ತಿ ಡ್ಯಾಮೇಜ್ ಆಗ್ತಿರುತ್ತೆ ನಿಮ್ಮ ಹೇರ್ಗೆ. ಅದರಿಂದ ಕೂಡ ನಿಮ್ಮ ಹೇರ್ ಫಾಲಿಕಲ್ ಡ್ಯಾಮೇಜ್ ಆಗೋದ್ರಿಂದ ಆ ಹೇರ್ ಮೆಲನಿನ್ ಪ್ರೊಡಕ್ಷನ್ ಏನಿರುತ್ತಲ್ಲ ಅದು ಆಕ್ಚುಲಾಗಿ ಆಗ್ತಾನೆ ಇರೋದಿಲ್ಲ. ಸೊ ಗ್ರೇ ಹೇರ್ ಹೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಾದ ನಂತರ ಒಂದಷ್ಟು ಸಿಂಪಲ್ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡೋಣ. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ 3 ಸಿಂಪಲ್ ಸೊಲ್ಯೂಷನ್ ಕೊಡ್ತೀನಿ ವಿಚ್ ಆರ್ ಲೈಕ್ ಕಂಪ್ಲೀಟ್ಲಿ ಡೈವರ್ಸ್. ಸೊ ಮೊದಲನೇ ಸೊಲ್ಯೂಷನ್ ನಾನು ಕೊಡ್ತಿದ್ದೀನಿ ಅದು ತುಂಬಾನೇ ಬೇಗ ರಿಸಲ್ಟ್ಸ್ ಕಾಣಿಸುತ್ತೆ ಕಂಪೇರ್ ಟು ದ ಅದರ್ ಟು. ಎರಡನೇದು ಸ್ವಲ್ಪ ಲೇಟ್ ಆಗಿ ಕಾಣಿಸುತ್ತೆ. ಆಮೇಲೆ ಮೂರನೇದು ವಿಚ್ ಇಸ್ ಫಾರ್ ದ ಲೈಫ್ ಲಾಂಗ್. ಸೊ ನನ್ನ ಹತ್ರ ಮೊದಲನೇ ಸೊಲ್ಯೂಷನ್ ಏನಿರೋದು ಅಂತಂದ್ರೆ ಸ್ಟಾರ್ಟ್ ಯೂಸಿಂಗ್ ಡಾರ್ಕ್ ನೀಲ್ ಬೇಸ್ಡ್ ಪ್ರಾಡಕ್ಟ್. ಸೊ ನನ್ನ ಹತ್ರ ಆಗಿ ಮ್ಯಾನ್ ಮ್ಯಾಟರ್ಸ್ ಅವರ ಡಾರ್ಕ್ ಮ್ಯಾಕ್ಸ್ ಟಾನಿಕ್, ಇದರೊಳಗಡೆ 1% ಡಾರ್ಕ್ ನೀಲ್ ಇದೆ. ಸೊ ಡಾರ್ಕ್ ನೀಲ್ ಬೇಸಿಕಲಿ ಏನ್ ಮಾಡುತ್ತೆ ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ತರನೇ ಈ ಪಿಗ್ಮೆಂಟೇಷನ್ ಪ್ರೋಸೆಸ್ ಏನಿದೆ ಆಗಿ ಈ ಮೆಲನಿನ್ ಪ್ರೊಡಕ್ಷನ್ ಒಂದು ಹೇರ್ಗೆ ಏನು ಪುಷ್ ಆಗಬೇಕಾಗಿತ್ತಲ್ಲ ಆಗಿ ಥ್ರೂ ದ ಸೆಲ್ಸ್ ವಿಚ್ ಕಂಟೈನ್ಸ್ ಕೆರಟಿನ್, ಸೊ ಅದು ಜಾಸ್ತಿ ಮಾಡೋದ್ರಿಂದ ನಿಮ್ಮ ಹೇರ್ ಏನಿದೆ ಆಗಿ ಗ್ರೇ ಹೇರ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗೋದಲ್ಲದೆ ಆಗಿ ಪ್ರಾಪರ್ ಆಗಿ ಥಿಕ್ ಆಗಿ ತಿರ್ಗಾ ವಾಪಸ್ ಒಂದು ಸ್ವಲ್ಪ ಸ್ಟ್ರೆಂತ್ ಅಂಡ್ ಹೇರ್ ಕೂಡ ಬರುತ್ತೆ ವಿಚ್ ಇಸ್ ರಿಯಲಿ ಅಮೇಸಿಂಗ್. ಸೊ ಬೇಸಿಕಲಿ ಡಾರ್ಕ್ ನೀಲ್ ಬಂದು ಒಂದು ಪೇಟೆಂಟೆಡ್ ಪ್ರಾಡಕ್ಟ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ವಿಚ್ ಹೆಲ್ಪ್ಸ್ ಯು ಟು ಆಕ್ಚುಲಿ ಕನ್ವರ್ಟ್ ಗ್ರೇ ಹೇರ್ ಟು ಬ್ಲ್ಯಾಕ್ ಹೇರ್. ಸೊ 1% ಡಾರ್ಕ್ ನೀಲ್ ಇದ್ರೆ ಸಾಕು ಆಗಿ ಮ್ಯಾನ್ ಮ್ಯಾಟರ್ಸ್ ಅವರು ಒಂದು ಅಮೇಸಿಂಗ್ ಫಾರ್ಮುಲೇಷನ್ ಯೂಸ್ ಮಾಡಿಕೊಂಡು ಈ ಡಾರ್ಕ್ ಮ್ಯಾಕ್ಸ್ ಅನ್ನ ಒಂದು ಟಾನಿಕ್ ನ ಮಾಡಿದ್ದಾರೆ ವಿಚ್ ಇಸ್ ರಿಯಲಿ ಅಮೇಸಿಂಗ್. ಆಮೇಲೆ ಇದನ್ನ ಯೂಸ್ ಮಾಡೋದು ತುಂಬಾನೇ ಈಸಿ. ಈ ಡ್ರಾಪರ್ ಒಳಗಡೆ ನೀವು 1 ml ತಗೊಂಡು ನಿಮ್ಗೆ ಎಲ್ಲರೂ ಸ್ಪೆಸಿಫಿಕ್ ಜಾಗದೊಳಗಡೆ ಗ್ರೇ ಹೇರ್ಸ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಅಪ್ಲೈ ಮಾಡಿ ಸ್ಕ್ಯಾಲ್ಪ್ ಒಳಗಡೆ ಮಸಾಜ್ ಮಾಡಬಹುದು. ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಲೈಕ್ ತುಂಬಾ ಜಾಸ್ತಿ ಗ್ರೇ ಹೇರ್ಸ್ ಬರ್ತಿದೆ ಅಂತಂದ್ರೆ ಎಲ್ಲೆಲ್ಲಿದೆ ಅಲ್ಲಿಗೆ ನೀವು ಜಸ್ಟ್ ಒಂದು ಸ್ವಲ್ಪ ಡ್ರಾಪ್ಸ್ ಆಗಿ ಯೂಸ್ ಮಾಡಿಕೊಂಡು ಅದಾದ ನಂತರ ಪ್ರಾಪರ್ ಆಗಿ ಮಸಾಜ್ ಮಾಡಿ ಯು ಕ್ಯಾನ್ ವಾಶ್ ಯುವರ್ ಹ್ಯಾಂಡ್ಸ್ ಅಂಡ್ ಲೀವ್ ಇಟ್. ಸೊ ಓವರ್ ನೈಟ್ ಬಿಟ್ಟು ಕೂಡ ಬಿಡಬಹುದು. ಅದಾದ ನಂತರ ಬೆಳಿಗ್ಗೆ ಎದ್ದು ಯು ಕ್ಯಾನ್ ವಾಶ್ ಯುವರ್ ಹೇರ್ ವಿತ್ ರೆಗ್ಯುಲರ್ ಶಾಂಪೂ ವಿಚ್ ಡಸಂಟ್ ಹ್ಯಾವ್ ಪ್ಯಾರಾಬಿನ್ ಅಂಡ್ ಸಿಲಿಕಾನ್ ಆಬ್ವಿಯಸ್ಲಿ. ಓಕೆ, ಸೊ ವಿತ್ ದಟ್ ಸೈಡ್ ಈ ಪ್ರಾಡಕ್ಟ್ ನ ಸ್ಪೆಸಿಫಿಕ್ ಆಗಿ ಎಷ್ಟೊಂದು ಜನ ಯೂಸ್ ಮಾಡಿ ತುಂಬಾನೇ ಅಮೇಸಿಂಗ್ ರಿಸಲ್ಟ್ಸ್ ಕೂಡ ಕಂಡುಕೊಂಡಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಎಷ್ಟೊಂದು ಜನಕ್ಕೆ 3 to 4 months ಅಲ್ಲಿ ಒಳಗಡೆನೆ ಆಗಿ ರಿಸಲ್ಟ್ಸ್ ಎಲ್ಲ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓವರ್ ಅ ಪೀರಿಯಡ್ ಆಫ್ ಲೈಕ್ 8 to 9 months ನೀವೇನಾದ್ರು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಲಿಟ್ರಲಿ ಸ್ಟ್ರೆಂಥನ್ ದ ಹೇರ್. ಅದರ ಜೊತೆ ನಿಮ್ಮ ಗ್ರೇ ಹೇರ್ ಎಲ್ಲ ಕಂಪ್ಲೀಟ್ ಆಗಿ ಕೂಡ ಬ್ಲ್ಯಾಕ್ ಕನ್ವರ್ಟ್ ಮಾಡಬಹುದು. ಸೊ ಒಂದಷ್ಟು ರಿಸಲ್ಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ದಟ್ ಯು ಕ್ಯಾನ್ ಆಕ್ಚುಲಿ ಗೆಟ್ ದ ರೆಫರೆನ್ಸ್. ಸೊ ಈ ಪ್ರಾಡಕ್ಟ್ ನ ನೀವೇನಾದ್ರು ಶಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಾರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಅದ್ರ ಜೊತೆ ಒಂದು ಕೂಪನ್ ಕೋಡ್ ಕೂಡ ಇರುತ್ತೆ ಸೊ ದಟ್ ಯು ಕ್ಯಾನ್ ಆಕ್ಚುಲಿ ಗೆಟ್ ಅನ್ ಅಮೇಸಿಂಗ್ ಡಿಸ್ಕೌಂಟ್ ಆಸ್ ವೆಲ್. ಎರಡನೇ ಸೊಲ್ಯೂಷನ್ ಏನು ಅಂತಂದ್ರೆ ಕಂಪೇರ್ ಟು ದ ಫಸ್ಟ್ ಒನ್ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋಂಥ ಸೊಲ್ಯೂಷನ್ ಏನು ಅಂತಂದ್ರೆ ಸ್ಟಾರ್ಟ್ ಯೂಸಿಂಗ್ ಆಮ್ಲಾ ಬೇಸ್ಡ್ ಪ್ರಾಡಕ್ಟ್. ಸೊ ಎಲ್ಲಾನು ಇಂಡಿಯನ್ ಗೂಸ್ಬೆರಿ ಅಂತ ಅಂದ್ಬಿಟ್ಟು ಏನು ಕರೀತಾರೆ. ಸೊ ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ನೀವು ಬೇಕಂದ್ರೆ ಹೇರ್ ಆಯಿಲ್ ಆಗಿ ಯೂಸ್ ಮಾಡಬಹುದು, ಇಲ್ಲ ನಿಮ್ಮ ಡಯಟ್ ಒಳಗಡೆ ಕೂಡ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ಸೂಪರ್ ರಿಚ್ ಇನ್ ವೈಟಮಿನ್ ಸಿ. ಅದರ ಜೊತೆ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ಆಕ್ಚುಲ್ ಆಗಿ ಈ ಪಿಗ್ಮೆಂಟೇಷನ್
ಪಿಗ್ಮೆಂಟೇಷನ್, ಎಸ್ಪೆಷಲಿ ನಿಮ್ಮ ಹೇರ್ ಫಾಲಿಕಲ್ ಒಳಗಡೆ ಈ ಪಿಗ್ಮೆಂಟೇಷನ್ ಏನು ಆಕ್ಚುಲ್ ಆಗಿ ಕಮ್ಮಿ ಆಗ್ತಿತ್ತಲ್ಲ ಅದನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಕಾಲಜನ್ ಪ್ರೊಡಕ್ಷನ್ ಒಳಗಡೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಯಾರು ಗೊತ್ತಿರೋ ತರನೇ ನಮಗೆ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಎಲ್ಲದಕ್ಕೂ ಒಂದಷ್ಟು ಪ್ರೋಟೀನ್ ಆಕ್ಚುಲ್ ಆಗಿ ಬೇಕಾಗಿರೋ ಕಾರಣದಿಂದ ಈ ಆಮ್ಲನ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಅದನ್ನ ಇನ್ಕ್ರೀಸ್ ಮಾಡಿ ನಿಮ್ಮ ಹೇರ್ ಆಕ್ಚುಲ್ ಆಗಿ ಏನಾದ್ರು ಗ್ರೇ ಇತ್ತು ಅಂತಂದ್ರೆ ಅದನ್ನ ಬ್ಲಾಕ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಮೂರನೇ ಸೊಲ್ಯೂಷನ್ ಲೈಕ್ ಐ ಮೆನ್ಷನ್ ವಿಚ್ ಇಸ್ ಫಾರ್ ದ ಲೈಫ್ ಲಾಂಗ್. ಓಕೆನಾ? ಸೊ ಲೈಫ್ ಟೈಮ್ಗೆ ಆಕ್ಚುಲ್ ಆಗಿ ಏನೇನು ಚೇಂಜಸ್ ಮಾಡ್ಕೊಬಹುದು ಅಂತಂದ್ರೆ, ಮೊದಲನೇದಾಗಿ ಆದಷ್ಟು ನೀವು ನಿಮ್ಮ ಹೇರ್ ಕೇರ್ ಪ್ರಾಡಕ್ಟ್ಸ್ ಏನಾದ್ರು ತುಂಬಾ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ಟಿಕ್ ಟು ಒನ್ ಪರ್ಟಿಕ್ಯುಲರ್ ಬ್ರ್ಯಾಂಡ್. ನನ್ನ ಪ್ರಕಾರ ಅಕಸ್ಮಾತ್ ಏನಾದ್ರು ನೀವು ಓಕೆ ಇವತ್ತು ನಾನು ಲ್ಯಾಕ್ಮೆ ಯೂಸ್ ಮಾಡ್ತೀನಿ, ನಾಳೆ ಲಾರಿಯಲ್ ಯೂಸ್ ಮಾಡ್ತೀನಿ, ಆಮೇಲೆ ಟ್ರೆಸೆಮಿದ್ ಯೂಸ್ ಮಾಡ್ತೀನಿ ಅಂತಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಿದ್ದೀರಾ ಅಂತಂದ್ರೆ ಎಲ್ಲದರಲ್ಲೂ ಡಿಫ್ರೆಂಟ್ ಫಾರ್ಮುಲೇಷನ್ ಇರೋ ಕಾರಣದಿಂದ ತುಂಬಾನೇ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಕಾಣಿಸುತ್ತೆ. ಓಕೆನಾ? ಸೊ ಡ್ಯಾಂಡ್ರಫ್ ಆಗಿರ್ಬೋದು, ಇಲ್ಲಾಂದ್ರೆ ಹೇರ್ ಫಾಲ್ ಆಗಿರ್ಬೋದು, ಎಷ್ಟೊಂದು ಡಿಫ್ರೆಂಟ್ ಆಗುತ್ತೆ. ಸ್ಟಿಕ್ ಟು ಒನ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ whom you really trust. ಅದಾದ ನಂತರ then you can actually check other brands as well which is left to you. ಅದಾದ್ಮೇಲೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಸ್ಟಿಕ್ ಆದ್ಮೇಲೆ ನೀವೇನಾದ್ರು ತುಂಬಾನೇ ಜಾಸ್ತಿ ಹೀಟಿಗೆ ಎಕ್ಸ್ಪೋಸ್ ಮಾಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಬ್ಲೋ ಡ್ರೈ ಮಾಡ್ತಿದ್ದೀರಾ ತುಂಬಾನೇ ಜಾಸ್ತಿ, ಇಲ್ಲಾಂದ್ರೆ ತುಂಬಾನೇ ಹಾಟ್ ವಾಟರ್ ಏನಾದ್ರು ನಿಮ್ಮ ಹೇರ್ ಮೇಲೆ ಬಿಡ್ತಿದ್ದೀರಾ, ಎಸ್ಪೆಷಲಿ ಸ್ಕ್ಯಾಲ್ಪ್ ಮೇಲೆ ಅಂತಂದ್ರೆ ಟ್ರೈ ಟು ಅವಾಯ್ಡ್ ದಟ್. ಓಕೆನಾ? ಸೊ ಆದಷ್ಟು ರಿಕವರ್ ಆಗೋಂಥ ಟೈಮಲ್ಲಿ ಅಟ್ಲೀಸ್ಟ್ ನೀವು ಈ ಪರ್ಟಿಕ್ಯುಲರ್ ಹಾಟ್ ವಾಟರ್ ಎಲ್ಲರೂ ಅವಾಯ್ಡ್ ಮಾಡಿದ್ರೆ, ಎಸ್ಪೆಷಲಿ ಸ್ಕ್ಯಾಲ್ಪ್ಗೆ ಡೈರೆಕ್ಟ್ ಆಗಿ ಬೀಳೋದನ್ನ ತುಂಬಾನೇ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಲೈಕ್ ಇದೆಲ್ಲ ಸ್ಟ್ರೈಟ್ನಿಂಗು, ಆಮೇಲೆ ಬ್ಲೋ ಡ್ರೈಯಿಂಗ್ ತುಂಬಾನೇ ಜಾಸ್ತಿ ಹೀಟಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ. ದಟ್ ಆಲ್ಸೋ ಡ್ಯಾಮೇಜ್ ಯುವರ್ ಹೇರ್ ಫಾಲಿಕಲ್. ಎಸ್ಪೆಷಲಿ ಹೇರ್ ಆಕ್ಚುಲ್ ಆಗಿ ಬಿಸಿ ಆಗ್ತಾ ಇಟ್ ಟಚಸ್ ಬ್ಯಾಕ್ ಟು ದ ಫಾಲಿಕಲ್. ಆಮೇಲೆ ಸ್ಕ್ಯಾಲ್ಪ್ ಎಲ್ಲ ತುಂಬಾ ಡ್ರೈ ಆಗಿ ಅಲ್ಲಿ ಆಕ್ಚುಲ್ ಆಗಿ ಮೆಲೋನೋಸೈಟ್ಸ್ ಎಲ್ಲಾನು ಆಕ್ಚುಲ್ ಆಗಿ ಕಿಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ದಿಸ್ ಇಸ್ ಕಂಪ್ಲೀಟ್ಲಿ ಯುವರ್ ಚಾಯ್ಸ್, ಇಟ್ಸ್ ಲೆಫ್ಟ್ ಟು ಯು. ಬಟ್ ಸ್ಟಿಲ್ ಹೇಳಬೇಕು ಏನು ಅಂತಂದ್ರೆ, ತುಂಬಾನೇ ಜಾಸ್ತಿ ಸ್ಮೋಕಿಂಗ್ ಮಾಡ್ತಿದ್ದೀರಾ, ಸ್ಪೆಸಿಫಿಕ್ಲಿ ಸ್ಮೋಕಿಂಗ್ ವೆನ್ ಯು ಸೂಪರ್ ಯಂಗ್ ಅಂತಂದ್ರೆ ಓವರ್ ಸ್ಮೋಕಿಂಗ್ ಮಾಡೋದ್ರಿಂದ ಆಗಿರ್ಬೋದು, ಲೈಕ್ ಇಲ್ಲಾಂದ್ರೆ ಓವರ್ ಸ್ಟ್ರೆಸ್ ತಗೊಳ್ಳೋದ್ರಿಂದ ಆಗಿರ್ಬೋದು, ಇಲ್ಲಾಂದ್ರೆ ಓವರ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಅಂಡ್ ಸ್ಪೆಸಿಫಿಕ್ಲಿ ಬ್ಯಾಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಯಾವಾಗ ಬೇಕಂದ್ರೂ ಮಲ್ಕೊಳ್ಳೋದು, ನೈಟ್ ಎಲ್ಲ ಎದ್ದಿರೋದು, ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತಂದ್ರೆ ಯು ವಿಲ್ ನೆವರ್ ಸಿ ಅ ಚೇಂಜ್. ನಿಜವಾಗ್ಲೂ ಆಕ್ಚುಲ್ ಆಗಿ ಹೇಳ್ತಿದ್ದೀನಿ, ಗ್ರೇ ಹೇರ್ ತಿರ್ಗಾ ವಾಪಸ್ ಬ್ಲ್ಯಾಕ್ ಆಗೋದೇ ಇಲ್ಲ. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಗ್ರೇ ಹೇರ್ ತಲೆಯಲ್ಲಿತ್ತು, ನೆಕ್ಸ್ಟ್ ಆಕ್ಚುಲ್ ಆಗಿ ದಾಡಿಲಿ, ಆಮೇಲೆ ಎಲ್ಲ ಕಡೆ ಕೈಯಲ್ಲೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ರಿಯಲಿ ನಾಟ್ ಗುಡ್. ಸೊ ಟೇಕ್ ಕೇರ್ ಆಫ್ ಯೋರ್ ಬಾಡಿ ಆ್ಯಂಡ್ ಯೋರ್ ಬಾಡಿ ಈಸ್ ಲೈಕ್ ಅ ಟೂಲ್, ನಿಜವಾಗ್ಲೂ ಲೈಕ್ ಅಮೇಸಿಂಗ್ ಟೂಲ್ ನಿಜವಾಗ್ಲೂ. ಸೊ ಟೇಕ್ ಕೇರ್ ಆಫ್ ದ್ಯಾಟ್. ಅದರ ನಂತರ ನಾನು ಹೇಳ್ದಂಗೆ ಸಿಂಪಲ್ ಚೇಂಜಸ್ನ ಮಾಡ್ಕೊಂಡು ಬನ್ನಿ ಲೈಫ್ ಸ್ಟೈಲ್ ಒಳಗಡೆ, ಸೊ ದಟ್ ಯು ಕ್ಯಾನ್ ಆಕ್ಚುಲಿ ಸಿ ದಟ್ ಚೇಂಜ್ ಫಾರ್ ದ ಲೈಫ್ ಲಾಂಗ್. ಸೊ ಲೈಕ್ ಐ ಮೆನ್ಷನ್, ನಿಮ್ಗೆ ಏನಾದ್ರು ತುಂಬಾನೇ ಬೇಗ ರಿಸಲ್ಟ್ಸ್ ಬೇಕಾಗಿತ್ತು ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಡಾರ್ಕ್ ಮ್ಯಾಕ್ಸ್ ಟಾನಿಕ್ ವಿಚ್ ಇಸ್ ಫ್ರಮ್ ಮ್ಯಾನ್ ಮ್ಯಾಟರ್ಸ್. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಎಷ್ಟೊಂದು ಜನಕ್ಕೆ ಅಮೇಸಿಂಗ್ ರಿಸಲ್ಟ್ಸ್ ಕೂಡ ಸಿಕ್ಕಿದೆ 3 to 4 months ಯೂಸೇಜ್ ಒಳಗಡೆನೆ. ಅದಾದ್ಮೇಲೆ ಒಬ್ವಿಯಸ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಕೂಡ ಚೇಂಜಸ್ ಮಾಡ್ಕೊಳ್ಳೇಬೇಕು, ಸೊ ದಟ್ ಯು ಕ್ಯಾನ್ ಸಿ ದ ಬೆನಿಫಿಟ್ಸ್ ಲಾಂಗ್ ಟರ್ಮ್. ಓಕೆನಾ? ಸೊ ಇದನ್ನ ಕೂಡ ಯೂಸ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ದಿಸ್ ಗಿವ್ಸ್ ಅಮೇಸಿಂಗ್ ರಿಸಲ್ಟ್ಸ್ ಅಂದ್ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ದಿಸ್ ವಿಟ್ ಕನ್ನಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಪೀಸ್ ಔಟ್, ಬೈ. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಬೈ.